ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವಪ್ಪ ಅಂದ್ರೆ ಉಲ್ಕೆಗಳು. ಈ ಉಲ್ಕೆಗಳನ್ನು ಇಂಗ್ಲಿಷ್ ಅಲ್ಲಿ ಏನಂತ ಕರೀತಪ್ಪ ಅಂದ್ರೆ ಮೆಟೋರೈಟ್ಸ್. ಈ ಮೆಟೋರೈಟ್ಸ್ ವಿದ್ಯಾರ್ಥಿ ಆಕಾಶದಿಂದ ಬೀಳುವ ನಕ್ಷತ್ರಗಳು ಎಂದು ಕರೆಯುತ್ತೇವೆ. ನಾವು ಯಾವ್ದಾದ್ರು ಒಂದು ಚುಕ್ಕೆ ಆಕಾಶದಿಂದ ನೆಲಕ್ಕೆ ಬೀಳುತ್ತದಲ್ಲ, ಆ ಒಂದು ಚುಕ್ಕೆಯನ್ನು ನಾವು ನಕ್ಷತ್ರ ಎನ್ನುತ್ತೇವೆ. ಆದ್ರೆ ನಕ್ಷತ್ರ ಅಲ್ಲ, ಅದು ಉಲ್ಕೆ ಎಂದು ಕರೆಯುತ್ತೇವೆ. ಆ ಉಲ್ಕೆ ಜೋರಾಗಿ ಆಕಾಶದಿಂದ ಭೂಮಿಗೆ ಬಿದ್ದರೆ ಆಳವಾದ ತಗ್ಗು ಬೀಳುತ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ತಗ್ಗು USA ನಲ್ಲಿ ಆಳವಾಗಿ ಬಿದ್ದಿದೆ. ಯಾವ್ದಪ್ಪ ಅಂದ್ರೆ ಬ್ಯಾರೆಂಜರ್ ಎಂದು ಕರೆಯುತ್ತೇವೆ. USA ದಲ್ಲಿ, ಅಮೆರಿಕದಲ್ಲಿ ಕಂಡು ಬಂದಿದೆ. ವಿದ್ಯಾರ್ಥಿಗಳೇ, ಈ ಒಂದು ತಗ್ಗು 150 ಮೀಟರ್ ಆಳವಾಗಿದೆ. ಇದು UPSC ಕ್ವಶನ್ ಆಗಿದೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕ್ವಶನ್ ಆಗಿದೆ. ಇಂತಹ ಒಂದು ಕ್ವಶನ್ಗಳು ಉಲ್ಕೆ ಒಂದು ಟಾಪಿಕ್ ಅಲ್ಲಿ ಕೇಳಲಾಗಿದೆ. ಈ ಜಿಯೋಗ್ರಫಿ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಈಗಿನ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ. ಅದೇ ರೀತಿ ಉಲ್ಕೆಗಳು, ಈ ಉಲ್ಕೆಗಳನ್ನು ಮಿನುಗುವ ನಕ್ಷತ್ರ ಎಂದು ಕರೆಯುತ್ತೇವೆ. ಮಿನುಗುವ ನಕ್ಷತ್ರ, ಹೊಳೆಯುವ ನಕ್ಷತ್ರ ಎಂದು ಕೂಡ ಕರೆಯುತ್ತೇವೆ. ಅದೇ ರೀತಿ ಆಕಾಶದಿಂದ ಭೂಮಿಗೆ ಬೀಳುವ ಒಂದು ತುಣುಕುಗಳ ಸಂಖ್ಯೆ. ತುಣುಕುಗಳು ವಿದ್ಯಾರ್ಥಿಗಳೇ, ಆಕಾಶದಿಂದ ಭೂಮಿಗೆ ಬೀಳುವ ಒಂದು ಸಣ್ಣ ತುಣುಕುಗಳನ್ನು ಉಲ್ಕೆಗಳು ಎಂದು ಕರೆಯುತ್ತೇವೆ. ಅದೇ ರೀತಿ ಇವುಗಳನ್ನು ಬೀಳುವ ನಕ್ಷತ್ರಗಳು ಎಂದು ಕರೆಯುತ್ತೇವೆ. ಅದೇ ರೀತಿ ಜಗತ್ತಿನ ಅತ್ಯಂತ ದೊಡ್ಡ ಉಲ್ಕಾ ಶಿಲಾಖಂದಕ ಎಲ್ಲಿದಪ್ಪ ಅಂದ್ರೆ ಅಮೆರಿಕದಲ್ಲಿದೆ. USA ಬ್ಯಾರೆಂಜರ್ 150 ಮೀಟರ್ ಆಳದಲ್ಲಿ ಇದೆ. ತಗ್ಗು 150 ಮೀಟರ್ ಆಳವಾಗಿ ಬಿದ್ದಿದೆ, ಮೇಲಿಂದ ಕೆಳಗೆ ಬಿದ್ದಿದೆ. ಆದ್ದರಿಂದ ಈ ಒಂದು ಉಲ್ಕೆಗಳು ಜೋರಾಗಿ ಬಿದ್ದಿದ್ದರಿಂದ 150 ಮೀಟರ್ ಆಳವಾಗಿ ಇದೆ. ಇದು ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಜಗತ್ತಿನ ಅತ್ಯಂತ ದೊಡ್ಡ ಉಲ್ಕಾ ಶಿಲಾಖಂದಕ ಎಲ್ಲಿದಪ್ಪ ಅಂದ್ರೆ USA ಬ್ಯಾರೆಂಜರ್ ಅಲ್ಲಿ ಕಂಡು ಬರ್ತದೆ. ಎಷ್ಟು ಮೀಟರ್ ಅಪ್ಪ ಅಂದ್ರೆ 150 ಮೀಟರ್ ಆಳದಲ್ಲಿ ಇದೆ. ಆದ್ದರಿಂದ ಅದೇ ರೀತಿ ಭಾರತದಲ್ಲಿ ಎಲ್ಲಿದಪ್ಪ ಅಂದ್ರೆ ಭಾರತದ ದೊಡ್ಡ ಉಲ್ಕಾ ಶಿಲಾಖಂದಕ ಎಲ್ಲಿದಪ್ಪ ಅಂದ್ರೆ ಮಹಾರಾಷ್ಟ್ರದ ಲೋನಾವಾಲಾ ಅಥವಾ ವಜ್ರೇಶ್ವರಿ ಎಂದು ಕರೆಯುತ್ತೇವೆ. ವಜ್ರೇಶ್ವರಿ ಸರೋವರದಲ್ಲಿ ಕಂಡು ಬಂದಿದೆ. ಭಾರತದಲ್ಲಿ ಒಂದು ದೊಡ್ಡ ಉಲ್ಕಾ ಶಿಲಾಖಂದಕ ಎಲ್ಲಿದಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ಲೋನಾವಾಲಾ ಅಥವಾ ಇನ್ನೊಂದು ಹೆಸರು ವಜ್ರೇಶ್ವರ ಸರೋವರದಲ್ಲಿ ಕಂಡು ಬರುತ್ತದೆ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. KS ಅಲ್ಲಿ ಕೇಳಿದ್ದಾರೆ, ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಲ್ಲಿ ಕೇಳಿದ್ದಾರೆ. ಅದರಿಂದ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳಿದು. ಅದೇ ರೀತಿ ಉಲ್ಕೆಗಳನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೆಯುತ್ತೇವೆ ಅಂದ್ರೆ ಮೆಟೋರೈಟ್ಸ್ ಎಂದು ಕರೆಯುತ್ತೇವೆ. ಇವು ಕೂಡ ಆಕಾಶದಲ್ಲೇ ಇರುತ್ತವೆ, ಸೂರ್ಯನ ಸುತ್ತಮುತ್ತನೇ ಇರುತ್ತವೆ. ಅದೇ ರೀತಿ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ನಿಮಿಷ ಬೇಕಾಗುತ್ತದಪ್ಪ ಅಂದ್ರೆ 8.3 ಸೆಕೆಂಡ್. 8 ನಿಮಿಷದ 3 ಸೆಕೆಂಡ್ಗಳು ಬೇಕಾಗುತ್ತದೆ ಸೂರ್ಯನ ಬೆಳಕು ಭೂಮಿಗೆ ಬರಲು. ಇವೆಲ್ಲ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಪದೇ ಕ್ವಶನ್ ಆಗುತ್ತೆ. ದಯವಿಟ್ಟು ಈ ಒಂದು ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳು. ಜಿಯೋಗ್ರಫಿಯಲ್ಲಿ ಉಲ್ಕೆಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ಸ್ಟಾರ್ಸ್, ಅದೇ ರೀತಿ ಗ್ರಹಗಳು, ಅದೇ ರೀತಿ ಸೂರ್ಯ, ಚಂದ್ರ, ಇವುಗಳ ಮೇಲೆ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳು. 1 ಮಾರ್ಕ್ಸ್ ಖಚಿತವಾಗಿ ಬಂದೇ ಬರುತ್ತೆ. ಅದೇ ರೀತಿ ಈ ಒಂದು ಕ್ಲಾಸ್ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ತಪ್ಪದೆ ಶೇರ್ ಮಾಡಿ ವಿದ್ಯಾರ್ಥಿಗಳು. ಎಲ್ಲರಿಗೂ ಈ ವಿಡಿಯೋ ತಲುಪಲಿ. ಇಲ್ಲಿಗೆ ಈ ಒಂದು ಕ್ಲಾಸ್ ಮುಕ್ತಾಯವಾಗುತ್ತದೆ.